ನಮಸ್ಕಾರ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದಶಕಗಳಿಂದ ಕಾಯುತ್ತಿದ್ದ ಆ ಒಂದು ಶುಭ ಗಳಿಗೆ ಈಗ ಹತ್ತಿರ ಬಂದಿದೆ. ಬ್ರಹ್ಮಾಂಡದ ಅತ್ಯಂತ ಶುಭ ಗ್ರಹ, ಜ್ಞಾನ ಮತ್ತು ಧನದ ದೇವತೆ ದೇವಗುರು ಬೃಹಸ್ಪತಿ ಈಗ ತನ್ನ ಪಥವನ್ನು ಬದಲಿಸುತ್ತಿದ್ದಾನೆ. ಜೂನ್ 2, 2026ರ ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ ಪ್ರವೇಶಿಸಲಿದ್ದಾನೆ. ವಿಶೇಷವೆಂದರೆ ಇಂತಹ ಘಟನೆ ಬರೋಬ್ಬರಿ 12 ವರ್ಷಗಳ ನಂತರ ನಡೆಯುತ್ತಿದೆ. ಕುಂಭ ರಾಶಿಯವರಿಗೆ ಗುರುವು ಕೇವಲ ಗ್ರಹವಲ್ಲ, ನಿಮ್ಮ ಹಣ ಮತ್ತು ಲಾಭದ ಅಧಿಪತಿ. ಈ ಗೋಚಾರವು ನಿಮ್ಮ ಜೀವನದ ಪ್ರತಿಯೊಂದು ಆಯಾಮದ ಮೇಲೆ, ಅಂದರೆ ನಿಮ್ಮ ಉದ್ಯೋಗ, ಆಸ್ತಿ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಭಾರೀ ಪ್ರಭಾವ ಬೀರಲಿದೆ. ಮುಂದಿನ 1 ವರ್ಷ, ಅಂದರೆ ಅಕ್ಟೋಬರ್ 31, 2026ರವರೆಗೆ ಈ ಗೋಲ್ಡನ್ ಸಮಯ ಮುಂದುವರಿಯಲಿದೆ. ಈ ವಿಶೇಷ ಸಂಚಿಕೆಯಲ್ಲಿ ನಾವು ಈ ಗುರು ಗೋಚಾರದ ಪ್ರತಿಯೊಂದು ಗುಟ್ಟನ್ನು ಎಳೆಯಾಗಿ ಬಿಡಿಸಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾವು ಸೂಚಿಸುವ ಸಣ್ಣ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಉಚ್ಚ ಗುರುವಿನ ಶಕ್ತಿ ಮತ್ತು ಕುಂಭ ರಾಶಿಯ ಸಂಬಂಧ. ಕುಂಭ ರಾಶಿಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯು ಜಲತತ್ವದ ರಾಶಿಯಾಗಿದ್ದು, ಇಲ್ಲಿ ಗುರುವು ಅತ್ಯಂತ ಬಲಶಾಲಿಯಾಗುತ್ತಾನೆ, ಅಂದರೆ ಉಚ್ಚ ಸ್ಥಾನವನ್ನು ಪಡೆಯುತ್ತಾನೆ. ಗುರುವು ಉಚ್ಚನಾದಾಗ ಅವನ ಶುಭತ್ವ ಮತ್ತು ಫಲ ನೀಡುವ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತದೆ. ಕುಂಭ ರಾಶಿಯವರಿಗೆ ಗುರುವು ನಿಮ್ಮ 2ನೇ ಮನೆಯ, ಅಂದರೆ ಧನ ಭಾವದ ಮತ್ತು 11ನೇ ಮನೆಯ, ಅಂದರೆ ಲಾಭ ಭಾವದ ಅಧಿಪತಿ. ಅಂದರೆ ನಿಮ್ಮ ಜೇಬಿಗೆ ಬರುವ ಹಣ ಮತ್ತು ನೀವು ಗಳಿಸುವ ಲಾಭ ಎರಡಕ್ಕೂ ಗುರುವೇ ಒಡೆಯ. ಈ ಬಾರಿ ಗುರುವು ನಿಮ್ಮ ಜಾತಕದ 6ನೇ ಮನೆಗೆ ಶತ್ರು, ವ್ರಣ, ರೋಗ ಮತ್ತು ಸೇವೆ ಪ್ರವೇಶಿಸುತ್ತಿದ್ದಾನೆ. 6ನೇ ಮನೆ ಅಂದ ಕೂಡಲೇ ಗಾಬರಿ ಬೇಡ, ಯಾಕೆಂದರೆ ಉಚ್ಚ ಗುರುವು ಇಲ್ಲಿ ಕುಳಿತು ನಿಮ್ಮ ಜೀವನದ ಸಾಲಗಳನ್ನು ತೀರಿಸಲು ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮಗೆ ಜಯ ತಂದುಕೊಡಲು ಬಂದಿದ್ದಾನೆ. ಈಗ ನಡೆಯಲಿದೆ ಕೆರಿಯರ್ ಮತ್ತು ಉದ್ಯೋಗದಲ್ಲಿನ ಪವಾಡ. ಹೌದು ಕುಂಭ ರಾಶಿಯವರೇ, ನೀವು ನಿಮ್ಮ ಕೆಲಸದಲ್ಲಿ ಅತೃಪ್ತಿ ಅನುಭವಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ಜೂನ್ 2ರ ನಂತರ ನಿಮಗೆ ಶುಭ ಸುದ್ದಿ ಇದೆ. ಉದ್ಯೋಗ ಬದಲಾವಣೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ತೃಪ್ತಿ ಪಡೆಯಲು ಮತ್ತು ಉನ್ನತಿ ಹೊಂದಲು ನೀವು ಕೆಲಸ ಬದಲಾಯಿಸುವ ನಿರ್ಧಾರ ಮಾಡಬಹುದು. ಇದು ನಿಮಗೆ ಲಾಭದಾಯಕವಾಗಿರಲಿದೆ. ಸೇವೆ ಮತ್ತು ಸ್ಪರ್ಧೆ. 6ನೇ ಮನೆಯಲ್ಲಿರುವ ಗುರುವು ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಅಥವಾ ಪ್ರಮೋಷನ್ಗಾಗಿ ಕಾಯುತ್ತಿರುವವರಿಗೆ ಇದು ಸುವರ್ಣ ಕಾಲ. ಕೆಲಸದ ಒತ್ತಡದ ನಡುವೆ ಯಶಸ್ಸು. ಗುರುವಿನ 5ನೇ ದೃಷ್ಟಿ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನದ ಮೇಲೆ ಬೀಳಲಿದೆ. ಇದು ನಿಮ್ಮ ಮೇಲೆ ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು, ಆದರೆ ಆ ಒತ್ತಡವೇ ನಿಮಗೆ ಅತ್ಯುತ್ತಮ ರಿಸಲ್ಟ್ ಮತ್ತು ಯಶಸ್ಸನ್ನು ತಂದುಕೊಡಲಿದೆ. ವಿದೇಶ ಯೋಗ ಮತ್ತು ಆರ್ಥಿಕ ಲಾಭದ ಗುಟ್ಟು. ಕುಂಭ ರಾಶಿಯವರ ದೊಡ್ಡ ಕನಸಾದ ವಿದೇಶ ಪ್ರಯಾಣಕ್ಕೆ ಈಗ ಕಾಲ ಕೂಡಿ ಬಂದಿದೆ. ವಿದೇಶಿ ಅವಕಾಶಗಳು. ಗುರುವಿನ 7ನೇ ದೃಷ್ಟಿ ನಿಮ್ಮ 12ನೇ ಮನೆಯ ಮೇಲೆ ಬೀಳುವುದರಿಂದ ವಿದೇಶಕ್ಕೆ ಹೋಗಿ ಕೆಲಸ ಮಾಡಲು ಬಯಸುವವರಿಗೆ ಅಥವಾ ಈಗಾಗಲೇ ವಿದೇಶದೊಂದಿಗೆ ವ್ಯವಹಾರ ಮಾಡುತ್ತಿರುವವರಿಗೆ ಭಾರೀ ಲಾಭವಾಗಲಿದೆ. ಸಾಲ ಸೌಲಭ್ಯ. ನೀವು ಹೊಸ ಉದ್ಯಮ ಅಥವಾ ಮನೆ ಕಟ್ಟಲು ಲೋನ್ ಸಾಲ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈಗ ಅದು ಸುಲಭವಾಗಿ ಮಂಜೂರಾಗಲಿದೆ. ಕೋರ್ಟ್ ಕೇಸ್ಗಳಲ್ಲಿ ಜಯ. ಯಾವುದೇ ರೀತಿಯ ಹಳೆಯ ವಿವಾದಗಳು ಅಥವಾ ಕೋರ್ಟ್ ಕೇಸ್ಗಳು ನಡೆಯುತ್ತಿದ್ದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಮತ್ತು ಆ ಮೂಲಕ ಧನಲಾಭವಾಗುವ ಯೋಗವಿದೆ. ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಗುರುವಿನ ಅಮೃತ ದೃಷ್ಟಿ. ಗುರುವಿನ 9ನೇ ದೃಷ್ಟಿ ನಿಮ್ಮ 2ನೇ ಮನೆಯಾದ ಕುಟುಂಬ ಸ್ಥಾನದ ಮೇಲೆ ಬೀಳಲಿದೆ. ಇದು ಗುರುವಿನ ಸ್ವಂತ ಮನೆಯೂ ಹೌದು. ಕುಟುಂಬದ ಸಮಸ್ಯೆಗಳಿಗೆ ಮುಕ್ತಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಸಂಬಂಧಿಕರ ನಡುವೆ ಏನಾದರೂ ಕಿರಿಕಿರಿ ಅಥವಾ ಆರ್ಥಿಕ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳನ್ನು ಬಗೆಹರಿಸುವ ಶಕ್ತಿ ನಿಮಗೆ ಸಿಗಲಿದೆ. ಶುಭ ಕಾರ್ಯಗಳು. ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಪ್ರೀತಿ ಮತ್ತು ವಿವಾಹ. ಪ್ರೇಮ ಜೀವನದಲ್ಲಿರುವವರಿಗೆ ಮತ್ತು ವಿವಾಹಿತ ದಂಪತಿಗಳಿಗೆ ಈ ಸಮಯವು ಅತ್ಯಂತ ಸಂತೋಷದಾಯಕವಾಗಿರಲಿದೆ. ನಿಮ್ಮ ಸಂಬಂಧಗಳನ್ನು ಭದ್ರಪಡಿಸಿಕೊಳ್ಳಲು ಇದು ಸೂಕ್ತ ಸಮಯ. ಆರೋಗ್ಯ ಮತ್ತು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ಎಲ್ಲಾ ಶುಭ ಫಲಗಳ ನಡುವೆ ಕುಂಭ ರಾಶಿಯವರು ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಆಹಾರ ಕ್ರಮ. 6ನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಆಹಾರ ಪದ್ಧತಿಯ ಮೇಲೆ ನಿಗಾ ಇಡಿ. ಚರ್ಮದ ಸಮಸ್ಯೆ. ಈ ಅವಧಿಯಲ್ಲಿ ಸಣ್ಣ ಪುಟ್ಟ ಸ್ಕಿನ್ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಪರಿಹಾರ. ಪ್ರತಿದಿನ ಯೋಗ ಮತ್ತು ವ್ಯಾಯಾಮ ಮಾಡುವುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವ್ಯಾಪಾರ ಮಾಡುವವರು ಯಾವುದೇ ತಪ್ಪಾದ ನೀತಿಗಳಿಗೆ ಮಾರುಹೋಗದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ವಿಶೇಷ ಪರಿಹಾರಗಳು. ಕುಂಭ ರಾಶಿಯವರೇ, ಈ ಉಚ್ಚ ಗುರುವಿನ ಸಂಪೂರ್ಣ ಶುಭ ಫಲಗಳನ್ನು ಪಡೆಯಲು ಮೂಲಗಳಲ್ಲಿ ಒಂದು ಅದ್ಭುತ ಪರಿಹಾರವನ್ನು ಸೂಚಿಸಲಾಗಿದೆ. ಶನಿವಾರದ ದಾನ. ಪ್ರತಿ ಶನಿವಾರದಂದು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಊಟದ ದಾನ ಮಾಡುವುದು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಇಲ್ಲಿ ಉಚ್ಚಸ್ಥಾನಕ್ಕೆ ಪರಿವರ್ತನೆ ಹೊಂದಲಿರುವ ಗುರುವಿನ ಅನುಗ್ರಹ ಬಹುತೇಕ ನಿಮ್ಮ ಪಾಲಿಗೆ ಶುಭ ಫಲಗಳನ್ನು ಹೊತ್ತು ಬರಲಿದೆ.
ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಪ್ರಖರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಅವಕಾಶದ ಲಾಭವನ್ನು ಹೊಂದಬಹುದಾಗಿದೆ. ಅಂದರೆ ಇಲ್ಲಿ ಎಲ್ಲವೂ ತನ್ನಿಂದ ತಾನೇ ಆದಿತು ಎಂದು ಕೈ ಕಟ್ಟಿ ಕೂಡದೆ ನೀವೇ ಮುಂದಾಗಿ ನಿರಂತರ ಪ್ರಯತ್ನವನ್ನ ಮಾಡುತ್ತಿರಬೇಕು. ಇದು ಖಂಡಿತ ಗುರು ಗ್ರಹದೊಂದಿಗೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಶನಿದೇವನ ಅನುಗ್ರಹಕ್ಕೂ ಕಾರಣವಾಗಲಿದೆ. ಕುಂಭ ರಾಶಿಯ ಬಂಧುಗಳೇ, 12 ವರ್ಷಗಳ ನಂತರ ಬಂದಿರುವ ಈ ಅವಕಾಶವನ್ನು ಕೈಚೆಲ್ಲಬೇಡಿ. ಆತ್ಮವಿಶ್ವಾಸದಿಂದ ಮುನ್ನಗ್ಗಿ ಯಶಸ್ಸು ನಿಮ್ಮದಾಗಲಿದೆ. ಈ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ್ ಎಂದು ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ.